ನಮ್ಮದು ಹೋರಾಟ ಇವತ್ತು ಪ್ರಮುಖ ಬೇಡಿಕೆ ಏನು? ನಾವು ಸ್ಟೂಡೆಂಟ್ ನೇಮಕಾತಿಗೋಸ್ಕರ ಹೋರಾಟ ಮಾಡ್ತಿದೀವಿ. ಈ ಹೋರಾಟದಲ್ಲಿ ಮುಂದಾಳುವತ್ತನ್ನ ಮೊದಲನೇ ಪರ್ಮಿಷನ್ ಕೇಳಿದ್ವಿ, ಆದ್ರೂ ಬನ್ನಿ ಅಂತ ಹೇಳಿದ್ರು. ಅಕ್ಸಾ ಸಂಘಟನೆಗೆ ಬಂದ್ವಿ. ಇವಾಗ ಕಾಂತ್ ಕುಮಾರ್ ಸರ್ನ ಅರೆಸ್ಟ್ ಮಾಡಿದ್ದಾರೆ. ಹೇಗ್ ಮಾಡೋದು? ವಿದ್ಯಾರ್ಥಿಗಳಿಗೋಸ್ಕರ ಹಗಲಿರು ದುಡಿದಿದ್ದಾರೆ, ಅವರೇ ಸ್ಟ್ರೈಕ್ ಮಾಡಿದ್ದಾರೆ. ಬೇಡಿಕೆ ಏನು ಸರ್ ನಮ್ದು? ಅಷ್ಟೇ, ಕಾಂತ್ ಕುಮಾರ್ ಬರ್ಬೇಕು, ಇವಾಗ ಬರ್ಬೇಕು, ಅವರು ಮಾತಾಡಬೇಕು, ನೇಮಕಾತಿನೂ ಪ್ರಾರಂಭ ಆಗಬೇಕು. ಏನು ಬಂದು ಸ್ಟೂಡೆಂಟ್ಸ್ ಸುಮಾರು 2,70,000 ಹುದ್ದೆ ಖಾಲಿ ಇದೆ ಸರ್. ಇವಾಗ ನಮ್ಮ ಬೇಡಿಕೆ ಇಲ್ಲ ಸರ್. ಈಗ ಅಕ್ಸಾ ಸಂಘಟನೆ ಕಾಂತ್ ಕುಮಾರ್ ಸರ್ ಬರ್ಬೇಕು ಸರ್. ಕಾಂತ್ ಕುಮಾರ್ ಸರ್ ಬರ್ಬೇಕು ಸರ್. ಈಗ ಎಲ್ಲಾ ವಿದ್ಯಾರ್ಥಿ ಇಲ್ಲ ಸರ್, ಮುಖಂಡರು ಇಲ್ಲ ಸರ್. ಮುಖಂಡರು ಹೊಲಿದ್ದಾರೆ ಸರ್. ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಮಿಷನ್ ಕೊಟ್ಟು ಕಾಂತ್ ಕುಮಾರ್ ಹೊಲಿದಿದ್ದಾರೆ. ಈಗ ಆಗಸ್ಟ್ ಇದ್ದಾರೆ. ಈಗ ಕಾಂತ್ ಕುಮಾರ್ ಸರ್ ಬರ್ಬೇಕಿಲ್ಲ ಸರ್. ಬಿಜೆಪಿ ಪ್ರತಿಭಟನೆ ಆ ಕಡೆ ಮಾಡ್ತಾ ಇದೆ, ನೀವು ಒಂದ್ ಕಡೆ ಮಾಡ್ತಿದ್ದೀರಿ. ಇಲ್ಲ ಸರ್, ಎಲ್ಲ ಒಂದೇ ಸರ್. ಕಾಂತ್ ಕುಮಾರ್ ಸರ್ ಕರ್ಕೊಂಡಿದ್ದಾರೆ. ಕಾಂತ್ ಕುಮಾರ್ ಸರ್ ಬರುವವರೆಗೆ ಅವರು ನಾವು ಇಲ್ಲೇ ಇರುತ್ತೆ. ಡಾಟಾ 2,84,000 ಹುದ್ದೆ ಕರೆಯೋದಿದೆ. ನೇಮಕಾತಿ ಕರೆದಿಲ್ಲ. ಗೌರ್ಮೆಂಟ್ ಬಂದು ಇವಾಗ 3 ವರ್ಷ ಆಯ್ತು, ಕನ್ಫರ್ಮ್ ಇಲ್ಲ. 5 ವರ್ಷ ಆಯ್ತು, ಯಾವುದೂ ಇಲ್ಲ. ಸುಮಾರು ಹುದ್ದೆಗಳು ಯಾವ್ಯಾವ ಅಂತಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಟೀಚರ್ಸ್, KSB ಡಿಪಾರ್ಟ್ಮೆಂಟ್ ಇರ್ಬೋದು, ಹಲವಾರು ಡಿಪಾರ್ಟ್ಮೆಂಟ್ ಹುದ್ದೆಗಳು ಖಾಲಿವೆ. ಅದಕ್ಕೋಸ್ಕರ ಪ್ರತಿಭಟನೆ ಮಾಡೋಕ್ಕೋಸ್ಕರನೇ ಹೋರಾಟ ಮಾಡ್ಬೇಕಂತ ಪರ್ಮಿಷನ್ ಕೇಳಿದ್ವಿ. ಆದ್ರೆ ಪರ್ಮಿಷನ್ ಏನಾಯ್ತು ಅಂತಂದ್ರೆ ಕೊಟ್ರು, ಹೇಳಿದ್ರು. ಆದ್ರೂ ಇವಾಗ ಎಲ್ಲ ನಡೀತಿದೆ, ಎಲ್ಲ ಕೂಡ್ಕೊಂಡೇ ಮಾಡ್ತಿದ್ದಾರೆ. ಯಾವ್ದು ಬೇರೆ ಇಲ್ಲ, ಎಲ್ಲ ಒಕ್ಕಟ್ಟಿಗೆ ಮಾಡ್ತಿದೆ. ಸುಮಾರು ಒಂದು 10,000 ಮೇಲೆ ಇರ್ಬೋದು. ಇವಾಗ 10,000 ಒಟ್ಟು 20,000 ಮೇಲೆ ಇದೆ. ಎಲ್ಲಿವರೆಗೆ ಇರುತ್ತೆ ಹೋರಾಟ? ನಮ್ದು ಎಲ್ಲಿವರೆಗೆ ಹೋರಾಟ ಇರುತ್ತೆ? ನೇಮಕಾತಿ ಆಗೋವರೆಗೂ ಹೋರಾಟನೇ. ನೇಮಕಾತಿ ಆಗೋವರೆಗೂ ಹೋರಾಟನೇ. ನೇಮಕಾತಿ ಆಗೋವರೆಗೂ ಹೋರಾಟನೇ. ಎಲ್ಲಿವರೆಗೂ ಹೋರಾಟ? ತಮ್ಮದು ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೀವಿ. ಅನುಮತಿ ಸಿಗಬೇಕು, ನ್ಯಾಯ ಸಿಗಬೇಕು.